ನಿರೀಕ್ಷೆಯ ವಾಕ್ಯ ಈ ಒಂದು ಕಾರ್ಯಕ್ರಮವನ್ನು ನೋಡಲು ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವಾಕ್ಯವು ಯೆಶಾಯನ ಬರೆದ ಗ್ರಂಥ 53ನೇ ಅಧ್ಯಾಯ 6ನೇ ವಚನ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನೂ ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಪ್ರಿಯರೇ, ಇದರ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು ಎಂಬುದಾಗಿ, ಈ ಪ್ರಪಂಚದಲ್ಲಿ ನಾವಿರುವಾಗ ನಾವು ಕುರಿಗಳಿಗೆ ದೇವರು ನಮ್ಮನ್ನು ಹೋಲಿಸಿದ್ದಾನೆ. ಒಂದು ಕುರಿಯ ಒಂದು ಸ್ವಭಾವ ಏನು ಅಂದರೆ, ಒಂದು ವೇಳೆ ಮುಂದೆ ಕುರುಬ ಇಲ್ಲ ಅಂತಂದರೆ ಕುರಿಗಳು ಚದರಿ ಹೋಗಿಬಿಡುತ್ತೆ. ಅವು ಒಂದು ಮಾರ್ಗವನ್ನು ತಪ್ಪುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಆದರೆ ಕುರಿಗಳಿಗೆ ಕುರುಬ ಬೇಕೇ ಬೇಕು. ಆದ ಕಾರಣ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೂ ಕೂಡ ಒಂದು ಅರ್ಥ ಇಲ್ಲದ ಒಂದು ಜೀವನವಾಗಿಬಿಡುತ್ತೆ. ಅರ್ಥ ಇಲ್ಲದೆ ಜೀವನದಲ್ಲಿ ನಾವು ಅನೇಕ ತಪ್ಪುಗಳನ್ನ ನಾವು ಮಾಡುವವರಾಗಿದ್ದೇವೆ. ನಮಗೆ ಮಾರ್ಗದರ್ಶಕನೇ ಇಲ್ಲದೆ ಇರುವಾಗ ನಾನು ಮಾಡುವಂಥ ಆಲೋಚನೆ ಸರಿ ಇದೆಯಾ, ನಾನು ಆರಿಸಿಕೊಂಡಂಥ ಉದ್ಯೋಗ ಸರಿ ಇದೆಯಾ, ನಾನು ಆರಿಸಿಕೊಂಡಂಥ ಈ ವಿವಾಹದ ಒಂದು ವಿಷಯ ಸರಿಯಾಗಿದೆಯಾ, ಅನೇಕ ಸಮಸ್ಯೆಗಳಿಗೆ ನಾವು ಗುರಿಯಾಗ್ತೇವೆ. ಕೆಲವೊಮ್ಮೆ ವಿವಾಹ ವಿಚ್ಛೇದನೆ ಕೂಡ ಆಗಿಬಿಡುತ್ತೆ. ಹಾಗಾದರೆ ಪ್ರಿಯರೇ, ಒಂದು ವೇಳೆ ನಾವು ಯೇಸುಕ್ರಿಸ್ತನನ್ನು ನಾವು ಕುರುಬನಾಗಿ, ಆತನು ನನಗೆ ಮಾರ್ಗದರ್ಶಕನೆಂಬುದಾಗಿ ನಾವು ಆತನನ್ನು ಆರಿಸಿಕೊಂಡು ಆತನನ್ನು ಹಿಂಬಾಲಿಸುವಾಗ ನಮ್ಮ ಜೀವನ ಒಂದು ಸಫಲತೆಯನ್ನು ನಾವು ಕಾಣ್ತೇವೆ. ಖಂಡಿತವಾಗಿ ಮಾರ್ಗದರ್ಶಕರು ಇಲ್ಲ ಅಂತಂದರೆ ನಾವು ನಿಜವಾಗಿಯೂ ಕುರಿಗಳು ದಾರಿ ತಪ್ಪಿದ ಹಾಗೆ ನಾವು ಕೂಡ ದಾರಿ ತಪ್ಪಿದ ಹಾಗಿರುತ್ತೆ. ಆದರೆ ಯೇಸುಕ್ರಿಸ್ತನ ಒಂದು ಅತಿ ಶ್ರೇಷ್ಠವಾದ ಪ್ರೀತಿಯನ್ನು ನಾವು ನೋಡ್ತೇವೆ ಈ ವಾಕ್ಯದಲ್ಲಿ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ಅಂತ ಇದೆ. ನಮ್ಮೆಲ್ಲರ ದೋಷ, ಖಂಡಿತವಾಗಿ ನಾವು ಸ್ವತಂತ್ರರಾಗಿರುವಾಗ, ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಜೀವಿಸುವಾಗ ಅನೇಕ ತಪ್ಪುಗಳನ್ನ ನಾವು ಮಾಡ್ತೇವೆ. ಆದರೆ ದೇವರು ನಮ್ಮ ಪರಿಸ್ಥಿತಿಯನ್ನು ನೋಡಿ ಆತನು ನಮ್ಮ ತಪ್ಪುಗಳನ್ನು, ದೋಷಗಳನ್ನು ನಮ್ಮ ಮೇಲೆ ಹಾಕದೆ ಆತನು ತನ್ನ ಮುದ್ದು ಮಗನಾದ ಯೇಸುಕ್ರಿಸ್ತನ ಮೇಲೆ ಹಾಕಿ ನನ್ನನ್ನು, ನಿಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಹಾಗಾದರೆ ದೇವರ ಪ್ರೀತಿ ಎಷ್ಟು ಅಪಾರವಾದದ್ದು. ಈ ದಿನವೇ ನಾವು ಯೇಸುಕ್ರಿಸ್ತನನ್ನು ನಮ್ಮ ಕುರುಬನಾಗಿ ನಾವು ಆರಿಸಿಕೊಳ್ಳೋಣವಾ? ಬನ್ನಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ಸ್ತೋತ್ರ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಸ್ತುತಿಸ್ತೇವೆ ಕರ್ತನೆ, ನಿನ್ನನ್ನು ಕೊಂಡಾಡುತ್ತೇವೆ. ಹೌದು ರಾಜ, ಈ ಪ್ರಪಂಚದಲ್ಲಿ ನಾವು ಕರ್ತನೆ ಸ್ವಾಮಿ ಕಳೆದು ಹೋದ ಕುರಿಯಂತೆ ಮತ್ತು ದಾರಿ ತಪ್ಪಿ ತೊಳಲುತ್ತಿರುವಂಥ ಕುರಿಗಳಂತೆ ನಾವಿದ್ದೇವೆ ರಾಜ. ಅಪ್ಪ, ನಾವು ಮಾಡುವಂಥ ತಪ್ಪುಗಳು ಸ್ವಾಮಿ, ನಾವು ಆರಿಸಿಕೊಳ್ಳುವಂಥ ತಪ್ಪು ನಿರ್ಣಯಗಳು ಕರ್ತನೆ ನಮ್ಮನ್ನು ಅನೇಕ ಸಮಸ್ಯೆಗಳಿಗೆ ಸ್ವಾಮಿ ನಮ್ಮನ್ನು ಸಿಲುಕಿಸಿದೆ ಕರ್ತನೆ. ರಾಜ, ನಾವು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಕರ್ತನೆ ನಿನ್ನ ಸಹಾಯ ನಮಗೆ ಬೇಕು. ನೀನು ನಮಗೆ ಕುರುಬನಾಗಿದ್ದೆ, ನಮಗೆ ಮಾರ್ಗದರ್ಶಕನಾಗಿದ್ದೆ. ಸಮಯಕ್ಕೆ ಸ್ವಾಮಿ ನೀನು ಆಲೋಚನಾ ಕರ್ತನೇನಾಗಿದ್ದೆ ರಾಜ. ನಮಗೆ ಆಲೋಚನೆ ನೀಡುವಂಥ ತಂದೆಯಾಗಿದ್ದೆ. ಹೌದು ರಾಜ, ನಾವು ಮಾಡುವಂಥ ಅನೇಕ ತಪ್ಪುಗಳನ್ನು ಸ್ವಾಮಿ, ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸದೆ ಅಪ್ಪ, ನೀನು ಮಹಾಕೃಪೆಯಿಂದ ನಮಗೋಸ್ಕರನೇ ಸ್ವಾಮಿನ ಕಳಿಸಿದ್ದೆ ಸ್ವಾಮಿ. ಆ ಒಂದು ಶಿಲುಬೆ ಮೇಲೆ ಸ್ವಾಮಿ ನಮ್ಮ ಪಾಪ ಅಪರಾಧಗಳಿಗಾಗಿ ಆತನಿಗೆ ಸ್ವಾಮಿ ದಂಡನೆಯನ್ನು ನೀನು ಕೊಟ್ಟಿದ್ದಿ. ಆತನ ಪರಿಶುದ್ಧ ರಕ್ತದಿಂದ ನಮಗೆ ಬಿಡುಗಡೆ, ಕ್ಷಮಾಪಣೆಯನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ ರಾಜ. ಈ ದಿವಸ ಒಂದು ವೇಳೆ ಯಾರೇ ಆಗಲಿ ಸ್ವಾಮಿ ಕಾರ್ಯಕ್ರಮ ನೋಡುವಂಥವರ ಜೀವನದಲ್ಲಿ ಒಂದು ವೇಳೆ ಅಯ್ಯೋ ನಾನು ದಾರಿ ತಪ್ಪಿದ್ದೇನೆ, ನನ್ನ ಜೀವನದಲ್ಲಿ ಮಾರ್ಗದರ್ಶನ ಏನು ಸಿಗ್ತಾ ಇಲ್ಲ, ನಾನು ಮಾಡುವಂಥ ಕೆಲಸದಲ್ಲಿ ಜಯ ಸಿಗ್ತಾ ಇಲ್ಲ, ನನ್ನ ಒಂದು ಆಲೋಚನೆಯಲ್ಲಿ ಒಂದು ಸಫಲತೆ ಇಲ್ಲ ಅಂತ ಹೇಳಿ ಒಂದು ವೇಳೆ ಯಾರಾದರೂ ಸ್ವಾಮಿ ಅವರು ಕೂತಿದ್ದೇ ಆದರೆ ಕರ್ತನೆ ನೀನು ಅವರನ್ನು ಎಚ್ಚರಿಸಿ ಅಪ್ಪ, ಅವರು ನಿನ್ನನ್ನು ಕುರುಬನಾಗಿ ಅವರು ಸ್ವೀಕರಿಸಿ, ನಿನ್ನನ್ನು ಮಾರ್ಗದರ್ಶಕನಾಗಿ ನಿಮ್ಮನ್ನು ಸ್ವೀಕರಿಸಿ ಅವರ ಜೀವಿತಗಳನ್ನು ನೀನು ಸಕ್ಸಸ್ಫುಲ್ ಆಗಿ ಸಫಲತೆಯನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.